उषारत्नम् भुवनवलयस्याखिलाश्चर्यरत्नम् लीलारत्नम् जलति दुहितोद्देवता मौलिरत्नम् चिन्तारत्नम् जगति भजताम् सत्स्वरोजद्युरत्नम् कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तम् रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानाम् निकषाश्मायुतम् बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयांसः प्रीयन्ताम् गुरवो मम वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्वर्णका इव स्वस्त्यस्तु सताम् हरिः ओम्। ಶ್ರೀರಾಮಚಂದ್ರ ತನಗೆ ಕಾಲಿಗೆ ಅಡ್ಡ ಬಿದ್ದ ಗೆಳೆಯನೆಂದು ಸ್ವೀಕರಿಸು ಅಂತ ಕೋರಿದ ಸುಗ್ರೀವನ ಭುಜ ಹಿಡಿದು ಎತ್ತಿ ನಿಲ್ಲಿಸಿದ. ಜೊತೆಗೆ ಕೈ ಹಿಡಿದು 7 ಹೆಜ್ಜೆಗಳಿಂದ ಅಗ್ನಿಯನ್ನ ಪ್ರದಕ್ಷಿಣೆ ಬಂದು ಅಗ್ನಿ ಸಾಕ್ಷಿಕವಾದ ಸಖ್ಯವನ್ನ ಸಂಪಾದಿಸಿದ ಅಂತ ಹಿಂದಿನ ಪದ್ಯದಲ್ಲಿ ಬಂದಿತ್ತು. ಮುಂದೆ ಭೂಷಣವರು ಹೇಳಿ. ಸಚಿವೈ ಸಂವೃತೋ ರಾಜ ಸಚಿವೈ ಸಂವೃತೋ ರಾಜ ಸಚಿವೈ ಸಂವೃತೋ ರಾಜ ಸಮ್ಮತೇನ ಹನುಮತಃ ಸಮ್ಮತೇನ ಹನುಮತಃ ಸಮ್ಮತೇನ ಹನುಮತಃ ಉಪಾಸಿತಂ ಲಕ್ಷ್ಮಣೇನ ಉಪಾಸಿತಂ ಲಕ್ಷ್ಮಣೇನ ಉಪಾಸಿತಂ ಲಕ್ಷ್ಮಣೇನ ಸುಗ್ರೀವೋ ರಾಮಮಬ್ರವೀತ್ ಸುಗ್ರೀವೋ ರಾಮಮಬ್ರವೀತ್ ಸುಗ್ರೀವೋ ರಾಮಮಬ್ರವೀತ್ ಸಚಿವರಾದ ತನ್ನ ಸಚಿವರು ಅಂತಂದ್ರೆ ತಾನು ಆದೇಶಿಸಿದ ಕಾರ್ಯವನ್ನ ಕಾರ್ಯರೂಪಕ್ಕೆ ತರುವವರು. ಸಚಿವರು ಅಂದ್ರೆ ಮಂತ್ರಿಗಳು ಅಂತ ನಾವ್ ಎಲ್ಲೆಲ್ಲೋ ಶಬ್ದ ಪ್ರಯೋಗ ಮಾಡ್ತೇವೆ. ಮಂತ್ರಿಗಳು ಅಂದ್ರೆ ಆಗು ಹೋಗುಗಳನ್ನ ವಿಚಾರಿಸಿ ಆಗಬಹುದಾ ಬೇಡವಾ ಅಂತ ಮಂತ್ರಾಲೋಚನೆ ಮಾಡುವವರು. ಆಮೇಲೆ ರಾಜನಿಗೆ ಇವ್ರು ಮಂತ್ರಾಲೋಚನೆ ಮಾಡುವವರು ಯಾವಾಗ್ಲೂ ರಾಜನ ಜೊತೆಗಿರಲ್ಲ. ಅವ್ರು ಆ ಟೈಮಿಗೆ ಕರೆ ಕಳುಹಿಸಿ ಬರುವವರು ಅರ್ಥಶಾಸ್ತ್ರ ತತ್ವಜ್ಞರು ಅಥವಾ ಸಾಮಾಜಿಕ ಪರಿಸ್ಥಿತಿಗಳನ್ನು ನಿಭಾಯಿಸಬಲ್ಲವರು. ಅಮಾತ್ಯರು ಅಂದ್ರೆ ರಾಜನ ಜೊತೆಗೆ ಇದ್ದು ರಾಜನಿಗೆ ಏನಾಗ್ತಿದೆ ಏನಾಗ್ತಿಲ್ಲ, ಯಾವ ಯೋಜನೆ ಎಲ್ಲಿ ಬಂದು ನಿಂತಿದೆ ಅನ್ನೋದನ್ನು ಮುಟ್ಟಿಸುವವರು. ಸಚಿವರು ಅಂದ್ರೆ ಈ ಅಮಾತ್ಯರು ಮತ್ತು ಮಂತ್ರಿಗಳು ಏನು ಕಾರ್ಯವನ್ನು ರೂಪುಗೊಳಿಸಿ ಇದು ಹೀಗಾಗಬೇಕು ಅಂತ ಆದೇಶ ಕೊಡ್ತಾರೋ ಅದನ್ನ ಫೀಲ್ಡ್ ವರ್ಕ್ ಅಲ್ಲಿ ತಗೊಂಡೋಗಿ ಜನರಿಗೆ ಮುಟ್ಟಿಸುವವರು. ಹೀಗೆ ಅದರ ಪ್ರತ್ಯೇಕ ವಿಭಾಗಗಳು. ನಾವು ಸಚಿವರು ಅಂದ್ರೆ ಮಂತ್ರಿಗಳನ್ನು ಒಂದೇ ತರ ಅಂತ ಪ್ರಯೋಗ ಮಾಡುತ್ತೇವೆ. ಅದ್ರ ಮೂಲತಃ ಯೋಜನೆಗಳನ್ನ ಕಾರ್ಯಗತಗೊಳಿಸುವವರು ಸಚಿವರು. ಅಂಥವರನ್ನೆಲ್ಲ ಇವರು ಹನುಮಂತ ಜೊತೆಗೆ ಕೂಡಿಕೊಂಡು ಲಕ್ಷ್ಮಣನಿಂದ ನಿರಂತರವಾಗಿ ಉಪಾಸನೆಗೆ ಒಳಪಡುವ ರಾಮನ ಕುರಿತು ಸುಗ್ರೀವ ಇಂತಹ ಮಾತನ್ನು ಆಡಿದ. ಹನುಮತಃ ಸಮ್ಮತೇನ ಸ್ವಚಿವೈಃ ಸಂವೃತೋ ರಾಜ ಲಕ್ಷ್ಮಣೇನ ಉಪಾಸಿತಂ ರಾಮಂ ಸುಗ್ರೀವಃ ಅಬ್ರವೀತ್. ಹನುಮಂತನ ಒಪ್ಪಿಗೆಯಂತೆ ನೋಡಿ, ಹನುಮಂತ ಒಪ್ಪಿಗೆ ಸೂಚಿಸಿದ್ಮೇಲೆನೆ ಅವನು ಮಾತಾಡ್ತಾನೆ. ಅಂದ್ರೆ ಸುಗ್ರೀವನನ್ನ ಅಷ್ಟು ಚೆನ್ನಾಗಿ ಆಶ್ರಯಿಸಿದ್ದ. ಸುಗ್ರೀವ ಹನುಮಂತನನ್ನ ಅಷ್ಟು ಚೆನ್ನಾಗಿ ಆಶ್ರಯಿಸಿದ್ದ. ತಾನು ರಾಜ ಆದ್ರೂ ಕೂಡ ಸರಿ ತಪ್ಪುಗಳ ವಿವೇಚನೆ, ಕಾರ್ಯಕಾರಿ ವಿವೇಚನೆಯನ್ನ ಹನುಮಂತ ಹೇಳಿದ್ರೆ ಮಾಡ್ತಿದ್ದ. ಕೆಲವೊಂದ್ಸರ್ತಿ ಕೆಲವ್ರು ಇರ್ತಾರೆ, ಯಾರನ್ನಂದ್ರೆ ಅವರ ಜುಟ್ಟು ಯಾರ ಕೈಲಿದೆ ಅವ್ರ ಹತ್ರ ಹೇಳುದಂತ. ಹನುಮಂತ ಯಾವತ್ತು ಯಾರನ್ನು ಜುಟ್ಟು ಹಿಡಿದು ಮಾಡಿಸೋನಲ್ಲ. ಸರಿ ಆದ್ರೆ ಅದನ್ನ ಹೇಳಿ ಮಾಡ್ತಾನೆ, ತಪ್ಪಾದ್ರೆ ಬೇಡ ಅಂತ ಬಿಡಿಸ್ತಾನೆ. ಅವನ ಗದೆಯ ಕೆಲಸವೇ ಹಾಗೆ, ಎತ್ತಿದ್ರೆ ಗದೆ, ಇಳಿಸಿದ್ರೆ ವಧೆ ಅಂತ. ಅದರಿಂದಾಗಿ ಅವನು ಮುಂದೆಯೂ
ತಾರ ತಲೆ ಕೆಡಿಸಿ ಅವರ ಹುಡುಗರನ್ನೆಲ್ಲ ಪ್ರತ್ಯೇಕವಾಗಿ ನಾವು ರಾಜ್ಯ ಕಟ್ತೇವೆ ಅಂತ ಹೊರಟಾಗ ಅಂಗದನನ್ನ ಪುಸಲಾಯಿಸಿ ನೀನೇ ರಾಜ ಅಂತ ಅವನಿಗೆ ಚೆನ್ನಾಗಿ ಚಿನ್ನದ ಕಿರೀಟ ಎಲ್ಲ ಕನ್ಸಲ್ಲಿ ಕಲ್ಪನೆಯ ಕಾಲ್ಪನಿಕ ಲೋಕದಲ್ಲಿ ಕಟ್ಟಿ ಕೂಡಿಸಿದಾಗ ಹನುಮಂತ ವಾಸ್ತವಕ್ಕೆ ಬನ್ನಿ ಅಂತಾನೆ. ನೀವು ಕಲ್ಪಿಸಿದ್ದೇನೋ ಇದೆ, ರಾಮನ ಬಾಣಕ್ಕೆ ಈ ಕಾಡು ಈ ಗುಹೆ ಅನ್ನೋದು ಯಾವ ಲೆಕ್ಕಕ್ಕೂ ಅಲ್ಲ. ಅವನು ಅಲ್ಲಿಂದ ಬಾಣ ಬಿಟ್ಟರು ಅದು ಇಲ್ಲಿ ಬಂದು ನಿಮ್ಮನ್ನ ಎಲ್ಲರನ್ನೂ ನಾಶಪಡಿಸುತ್ತೆ. ಅದು ಅಸಾಧ್ಯವಾದದ್ದೇನಲ್ಲ. ರಾಮನ ನೀವು ಸುಗ್ರೀವನಿಗೆ ಕೈ ಕೊಡುವುದು ಅಂದ್ರೆ ರಾಮನಿಗೆ ಕೈ ಕೊಟ್ಟ ಹಾಗೆ ಇದ್ರ ಬಗ್ಗೆ ಎಚ್ಚರ ಇರಲಿ ಅಂತ ಮುಂದೆ ಹೇಳುವ ಮಾತು ನಮ್ಗೆ ಕಾಣಿಸುತ್ತೆ. ಅಂದ್ರೆ ಹಾಗೆ ಹನುಮಂತ ಏನ್ ಮಾಡ್ಬೇಕಾದ್ರೂ ಅವನ ಸಮ್ಮತಿ ಬೇಕು. ಅಷ್ಟು ಅದು ಹೇಳಿ ಇಡಿಸ್ಕೊಂಡಿದ್ದಲ್ಲ. ಅವರ ಕರ್ತವ್ಯ ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ ಅಂದ್ರೆ ಬೇರೆಯವರು ಅವ್ರು ಹೇಳಿದ್ ಕೇಳ್ತಾರೆ. ಯಾರು ಅವನ ಕರ್ತವ್ಯ ಚೆನ್ನಾಗಿ ಮಾಡ್ತಾನೋ ಇವತ್ತಿಗೂ ಎಷ್ಟೋ ಸರ್ತಿ ನಮ್ಗೆ ಮರ್ಯಾದೆ ಸಿಗಲ್ಲ, ನಮ್ಗೆ ಹಾಗೆ ಗೌರವ ಕೊಡಲ್ಲ ಅಂತ ಯಾರು ಮಾತಾಡ್ತಾರೋ ಅವ್ರವರ ವೃತ್ತಿಯಲ್ಲಿ ಸರಿ ಇಲ್ಲ ಅಂತ ಅರ್ಥ. ಯಾರು ಅವರ ವೃತ್ತಿಯಲ್ಲಿ ಚೆನ್ನಾಗಿರ್ತಾರೆ ಮತ್ತೆ ಯಾರೋ ಮೂರ್ಖ ಮರ್ಯಾದೆ ಕೊಟ್ಟು ನಾವು ಬೆಳಿಬೇಕಾದ್ದೇನಿಲ್ಲ. ತಿಳಿದವರು ಸರಿಯಾಗಿ ಇಲ್ಲ ಅಥವಾ ಗುರುಗಳು ಇಲ್ಲ ಇನ್ನು ಚೆನ್ನಾಗಿ ಮಾಡಿದಾನೆ ಅಂತ ನಂಗೆ ತೃಪ್ತಿ ಇದೆ ಅಂತ ಒಂದು ಮಾತು ಹೇಳಿದ್ರೆ ಉಳಿದ ಜಗತ್ತೇ ಅವನನ್ನು ದೂರ ಇಟ್ಟರು ಕೂಡ ಅವನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುದಿಲ್ಲ. ಆದ್ರೂ ತಲೆ ಕೆಡಿಸ್ಕೊಳ್ತಾ ಇದ್ದಾನೆ ಅಂದ್ರೆ ಅವನಿಗೆ ಗುರುಗಳು ಹೇಳಿದ ಮಹತ್ವ ಅರ್ಥ ಆಗ್ಲಿಲ್ಲ ಅಂತ. ಹಾಗಾಗಿ ಹನುಮಂತ ಒಂದು ಒಪ್ಪಿಗೆ ಕೊಟ್ರೆ ಅದು ಎಲ್ಲ ಸರಿ ಇದೆ ಅಂತ ಅರ್ಥ. ಆ ಧೈರ್ಯದಲ್ಲಿ ಸುಗ್ರೀವ ಕೆಲವು ರಾಮನ ಬಳಿ ಮಾತನ್ನಾಡ್ತಾನೆ ಅನ್ನುವ ಸಂಗತಿಯನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ. ಆದ್ರೆ ಅವನು ಹೇಗಿದ್ದ ಅಂತ ಅನ್ನೋದಕ್ಕೆ ಸಚಿವೈಹಿ ಸಂವೃತ. ಅಂದ್ರೆ ಸುಮ್ನೆ ಕೇಳಿಸ್ಕೊಳ್ಳುದು ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ರಾಮನಿಗೆ ಭೃತ್ಯರು ಅನ್ನೋದು ಅವ್ರಿಗೂ ಅರ್ಥ ಆಗ್ಬೇಕು ಅಂತ ಅವರನ್ನು ಕೂಡಿಸ್ಕೊಂಡಿದ್ದ. ಗುಟ್ಟಾಗಿ ಇಲ್ಲಿ ಮಾಡಿ ಆಮೇಲೆ ಅವರು ರಾಮ ಯಾರೋ ಬಂದು ಸುಮ್ನೆ ಏನೋ ಅವ್ರವ್ರ ಮೀಟಿಂಗ್ ಮಾಡ್ಕೊಂಡು ಏನೋ ಹೇಳದಂತೆ ನಾವ್ಯಾಕ್ ಮಾಡ್ಬೇಕು ಅನ್ನುವ ಸ್ಥಿತಿಯನ್ನ ಬರದ ಹಾಗೆ ಸುಗ್ರೀವ ಎಲ್ಲರನ್ನ ಮುಂದಿಟ್ಟುಕೊಂಡೇ ರಾಮನಿಗೆ ನಮಸ್ಕರಿಸಿ ಅಗ್ನಿಸಾಕ್ಷಿಕವಾಗಿ ಮೈತ್ರಿಯನ್ನು ಸಂಪಾದಿಸಿದ. ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಅವರವರು ಗುಟ್ಟಲ್ಲಿ ಮಂತ್ರಿಗಳು ಎಲ್ಲ ಫಿಟ್ ಮಾಡ್ಕೊಳ್ತಾರೆ ಅವರ ಕೆಲಸಗಳನ್ನು. ಅವರ ಭೃತ್ಯರು ಮಾತ್ರ ಹೊಡ್ಕೊಂಡು ಸಾಯ್ತಿರ್ತಾರೆ. ನಾವು ಈ ಪಕ್ಷದವ್ರು ನಾವು ಈ ಪಕ್ಷದವ್ರು. ಅವರಿಬ್ರು ಒಂದೇ ಟೇಬಲ್ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ತಿರ್ತಾರೆ. ಇದರಿಂದ ಸಮಾಜಕ್ಕೆ ಕೆಟ್ಟ ಮೆಸೇಜ್ ಹೋಗುತ್ತೆ ಎಷ್ಟೋ ಸಲ. ನಿರಪರಾಧಿಗಳೆಲ್ಲ ಅಕಾರಣವಾಗಿ ಬಲಿ ತಗೊಳ್ತಾ ಇರ್ತಾರೆ. ನಮ್ಮ ಸ್ಟ್ಯಾಂಡ್ ಏನು? ಪ್ರಜೆಗಳ ರಕ್ಷಣೆಯ ವಿಷಯದಲ್ಲಿ ಯಾವ ಪಾರ್ಟಿ ಏನೇ ತಪ್ಪು ಮಾಡಿದ್ರು ನಾನು ಅದನ್ನು ವಿರೋಧಿಸ್ತೇನೆ ಅಂತ ಇರ್ಬೇಕು. ವಿರೋಧಿಸ್ತೇನೆ ಅಂತ ಹೇಳಿಕ್ ಧೈರ್ಯ ಇಲ್ಲ ಬಿಡಿ, ಕನಿಷ್ಠ ಪಕ್ಷ ದೂರ ಆದ್ರೂ ಉಳಿಯಲ್ಲ. ಗುಟ್ಟಲ್ಲ ಅವ್ರ ಹತ್ರನೇ ಹೋಗಿ ಆ ತಪ್ಪು ಮಾಡಿದವರನ್ನೇ ಕುಸಲಾಯಿಸಿ ನೀವೇನಾದ್ರು ಮಾಡ್ರಿ, ನಾವು ಸಭೆಯಲ್ಲಿ ಇರುವುದಿಲ್ಲ, ಅವತ್ತು ಓಟೆ ಹಾಕಲ್ಲ ನಿಮ್ ವಿರುದ್ಧ. ತಪ್ಪು ಅಂತ ಹಾಕಿದ್ರಲ್ಲ ಸಮಸ್ಯೆ ಇರುವುದೇ ಇಲ್ಲ, ನೀವು ನಿಮ್ದೆಲ್ಲ ಸರಿ ಹೋಗುತ್ತೆ ಅಂತ ಈ ತರ ಗಟ್ಟಿಗೆನೇ ಮಾತಾಡುದು, ನೋಟುಗಳೇ ಕುಣಿದಾಡುದು ಅಂತ ಆದಾಗ ಈ ಎಥಿಕ್ಸ್ಗಳು ಅಂತ ಅನ್ನೋದು ಯಾವತ್ತೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹನುಮಂತನ ಮಾತಿನಿಂದ ಗೊತ್ತಾಗುವ ಅನೇಕ ಸಂಗತಿಗಳನ್ನು ಈ ಪದ್ಯದಲ್ಲಿ ನಾವು ನೋಡ್ಬೋದು. ಬಹಳ ಅಗತ್ಯದ ವಿಷಯವನ್ನ ನಾರಾಯಣ ಪಂಡಿತಾಚಾರ್ಯರು ಈ ಪದ್ಯದಲ್ಲಿ ಸಂಗ್ರಹ ಮಾಡಿ ನಮ್ಮ ಮುಂದೆ ಹೇಳಿದ್ರು. ಹನುಮತಃ ಸಮ್ಮತೇನ ಸಚಿವೈಹಿ ಸಂವೃತಃ ರಾಜ ಸುಗ್ರೀವ ಲಕ್ಷ್ಮಣೇನ ಉಪಾಸಿತಂ ರಾಮಂ ಅಬ್ರವೀತ್. ಅಲ್ಲಿ ಲಕ್ಷ್ಮಣನಿಂದ ಉಪಾಸ್ಯನಾದವ ಹನುಮಂತನಿಂದ ಸಮ್ಮತಿ ಪಡೆದು ತನ್ನ ಭೃತ್ಯರಿಂದ ಒಡಗೂಡಿ ಒಂದು ರಾಜ ಎಷ್ಟು ದೃಷ್ಟಿಕೋನದಿಂದ ಯೋಚನೆ ಮಾಡಬೇಕು. ಲಕ್ಷ್ಮಣೇನ ಉಪಾಸಿತಂ ಅಂತ ಅನ್ನೋದರ ತಾತ್ಪರ್ಯ ಲಕ್ಷ್ಮಣನಿಗೆ ಇಷ್ಟವಾಗದೆ ಯಾವುದೋ ಮಾತಾಡಿದ್ರು ಕೂಡ ಲಕ್ಷ್ಮಣ ಹೊರಗಾಗ್ತಾನೆ. ಅಣ್ಣ ಸರಿ ಇಲ್ಲ, ಇದು ಏನೋ ತಪ್ಪು ಸಂದೇಶವನ್ನು ಸಮಾಜಕ್ಕೆ ರವಾನೆ ಮಾಡ್ತಾ ಇದ್ದಾರೆ, ಇದು ನಾಳೆಗೆ ನಮಗೆ ಕೆಟ್ಟದಾಗತ್ತೆ ಅಂತ ಎಚ್ಚರಿಸುವ ಒಬ್ಬ ತಮ್ಮ ಇದ್ದಾನೆ. ರಾಮನಿಗೆ ಗೊತ್ತಿಲ್ಲ ಅಂತಲ್ಲ, ಆದ್ರೆ ಲಕ್ಷ್ಮಣ ಏನಾದ್ರು ಅವರ ಭೃತ್ಯ ಅಂದ್ರೆ ನನ್ನ ಭೃತ್ಯರು ಅವರ ಅನುಯಾಯಿಗಳು ಇಬ್ರು ಕೂಡ ಮೆಚ್ಚುವಂತ ಮಾತುಗಳನ್ನ ಆಡ್ಬೇಕು. ಅದರಲ್ಲಿ ನನ್ಗೆ ನಾನು ದುಡ್ಡು ಕೊಟ್ಟಿದ್ದೇನೆ ಅಥವಾ ಫ್ರೆಂಡ್ಶಿಪ್ ಆಗೋಗಿದೆ, ನಮ್ಮಲ್ಲಿ ಏನ್ ಬೇಕಾದ್ರೂ ಚಲಾವಣೆ ಆಗುತ್ತೆ ಅನ್ನುವ ಹಾಗೆ ನಿರ್ಲಕ್ಷ್ಯದಿಂದ ಮಾತಾಡುವ ಹಾಗಿಲ್ಲ ಅನ್ನೋದನ್ನು ಸೂಚಿಸುವಂತೆ ಈ ಮಾತು ಬಂದಿದೆ. ಸಚಿವೈಹಿ ತೃತೀಯ ವಿಭಕ್ತಿ ಬಹುವಚನ. ಸಂವೃತ ಸಪ್ತಮೆ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ರಾಜ ಅಕಾರ ನಕಾರ ಅಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಸಮ್ಮತೇನ ತೃತೀಯ ವಿಭಕ್ತಿ ಏಕವಚನ. ಹನುಮತಃ ಹನುಮಾನ್ ಹನುಮಂತೌ ಹನುಮಂತಃ ಷಷ್ಠಿ ವಿಭಕ್ತಿ ಹನುಮತಃ ಹನುಮತಃ ಸಮ್ಮತೇನ ಷಷ್ಠಿ ವಿಭಕ್ತಿ ಏಕವಚನ. ಹನುಮಾನ್ ಮತು ಪ್ರತ್ಯಂತ ಶಬ್ದ. ಉಪಾಸಿತಂ ತಪ್ರತ್ಯಂತ ಶಬ್ದ ದ್ವಿತೀಯ ವಿಭಕ್ತಿ ಏಕವಚನ. ಲಕ್ಷ್ಮಣೇನ ಲಕ್ಷಣಯುಕ್ತೇನ ಅಂತ ಅರ್ಥ. ಅತ್ಯಂತ ಲಕ್ಷಣವಾದ ಮನಸ್ಸಿನಿಂದಲೂ ದೇಹದಿಂದಲೂ ಅಣ್ಣನ ಸೇವೆಯನ್ನು ಸರ್ವದಾ ತುರ್ತಾಗಿ ಮಾಡಬಲ್ಲ ಶಕ್ತಿಯುಳ್ಳ ಲಕ್ಷ್ಮಣನಿಂದ ತೃತೀಯ ವಿಭಕ್ತಿ ಏಕವಚನ ಪುಲ್ಲಿಂಗ. ಸುಗ್ರೀವ
ರಾಮನ ಸಖ್ಯವನ್ನ ಬಯಸಿ ಬಂದ ಕಪಿವೀರ. ಪುಲ್ಲಿಂಗ ಪ್ರಥಮ ಏಕ, ರಾಮಂ ದ್ವಿತೀಯ ಏಕ, ಅಬ್ರವೀತ್ ಋಣ್ಯಕ್ತಾಯ ವಾಚಿ ಲಂಗ್ ಪ್ರಥಮ ಏಕ. ನವನಿಧಿ ಅವರು ಹೇಳಿ. ನಿವೇದಿತಂ ಹನುಮತ ನಿವೇದಿತಂ ಹನುಮತ ನಿವೇದಿತಂ ಹನುಮತ ನಿವೇದಿತಂ ಹನುಮತ ಕಾರ್ಯಂ ನನ್ವಾರ್ಯತಾವಕಂ ಕಾರ್ಯಂ ನನ್ವಾರ್ಥತಾವಕಂ ಕಾರ್ಯಂ ನನ್ವಾರ್ಥತಾವಕಂ ತತ್ರ ಕಿಂಚಿತ್ ಅಭಿಜ್ಞಾನಂ ತತ್ರ ಕಿಂಚಿತ್ ಅಭಿಜ್ಞಾನಂ ತತ್ರ ಕಿಂಚಿತ್ ಅಭಿಜ್ಞಾನಂ ಪಕ್ಷ್ಯೇ ದೈವೋಪಪಾದಿತಂ ವಕ್ಷ್ಯೇ ದೈವೋಪಪಾದಿತಂ ವಕ್ಷ್ಯೇ ದೈವೋಪಪಾದಿತಂ. ಹೇ ಆರ್ಯ, ಶ್ರೀರಾಮಚಂದ್ರನ ಹತ್ರ ಹೇಳ್ತಾ ಇದ್ದೇನೆ. ಹೇ ಆರ್ಯ, ಪೂಜ್ಯ, ಲಕ್ಷಣಯುಕ್ತ, ವಿಚಾರಶೀಲ, ಆಚರಣೆಯಿಂದಲೂ ಜಗತ್ತನ್ನ ಸರಿದಾರಿಯಲ್ಲಿ ನಡೆಸುವ ರಾಮಚಂದ್ರ. ಓ ರಾಮಚಂದ್ರ, ತಾವಕಂ ನಿನಗೆ ಸಂಬಂಧಿಸಿದಂತಹ ಕಾರ್ಯಂ ಸೀತೆಯನ್ನು ಹುಡುಕಬೇಕು ಅಂತನ್ನುವ ಬಯಸಿದ ನಿನ್ನ ಕಾರ್ಯವನ್ನು ಹನುಮತ ನಿವೇದಿತಂ ಹನುಮಂತ ತಿಳಿಸಿದ್ದಾನೆ. ನಮಗೂ ಅದೇ ಸಮಸ್ಯೆಯಲ್ಲಿ ನಾವು ಬಿದ್ದು ಒದ್ದಾಡ್ತಾ ಇದ್ದೇವೆ. ನೀನು ಕೂಡ ಹನುಮಂತ ತಿಳಿಸಿದಂತೆ ಸೀತಾನ್ವೇಷಣಕ್ಕಾಗಿ ನಮ್ಮ ಸಹಾಯ ಬೇಕು ಅಂತ ಏನು ಕೇಳಿದ್ದಿ, ತಿಳಿಸಿದ್ದಿ. ಅದನ್ನ ದೈವೋಪಪಾದಿತಂ ಅದನ್ನ ಸಾಧಿಸುವ ವಿಷಯದಲ್ಲಿ ದೇವರಿಂದ ನಮಗೆ ಒದಗಿದ ಅನುಕೂಲವನ್ನ, ಅವಕಾಶವನ್ನ ನಾವು ಖಂಡಿತ ನಡೆಸ್ತೇವೆ. ಅದಕ್ಕೋಸ್ಕರ ಒಂದು ಚಿಹ್ನೆಯನ್ನ ನಿನಗೆ ಹೇಳ್ತೇವೆ. ಅಂದ್ರೆ ನಾವು ಮಾಡ್ಲಿಕ್ಕೆ ಬೇಕಾದ ಒಂದು ಮಾತು ಕೊಡುವುದು ಅನ್ನುವ ಹಾಗೆ ಅದಕ್ಕೆ ಬೇಕಾದ ಒಂದು ಗುರುತನ್ನ ನಿನ್ನ ಮುಂದೆ ಹಂಚಿಕೊಳ್ತೇನೆ. ಈ ಕೆಲಸ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಹಿಂದೆ ನಡೆದ ಒಂದು ಪ್ರಸಂಗವನ್ನ ಇಲ್ಲಿ ಸುಗ್ರೀವ ಹೇಳ್ತಾನೆ. ಅಂದ್ರೆ ಸೀತಾನ್ವೇಷಣೆಗೆ ಬೇಕಾದ ಕಾರ್ಯ ನಮ್ಮಿಂದ ಆಗುತ್ತೆ ಅನ್ನೋದಕ್ಕೆ ದೇವರು ಬೇಕು ಅಂತಾನೆ ದೈವೋಪಪಾದಿತಂ ನಮ್ಮ ನಡುವೆನೆ ಒಂದು ಘಟನೆ ನಡೆದಿದೆ. ಅದನ್ನ ನಿನ್ನ ಹತ್ರ ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಕೆಲಸ ನಮ್ಮಿಂದ ಆಗಬೇಕು, ನೀನ್ ಅದಕ್ಕೆ ಸರಿಯಾಗಿ ಇಲ್ಲಿ ಬರಬೇಕು, ನಮಗೆ ಈ ಕೆಲಸ ಆಗ್ಬೇಕು ಅನ್ನೋದಕ್ಕೋಸ್ಕರ ಹಿಂದೆ ಒಂದು ಘಟನೆ ನಡೆದದನ್ನ ಈಗ ನಾನು ನಿನ್ನ ಮುಂದೆ ನೆನಪಿಸಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ರಾಮಚಂದ್ರ ಹೇಳ್ತಾ ಇದ್ದಾನೆ. ಹನುಮತ ನಿವೇದಿತಂ ಆರ್ಯ ತವ ಕಾರ್ಯಂ ತತ್ರ ಕಿಂಚಿತ್ ಅಭಿಜ್ಞಾನಂ ದೈವೋಪಪಾದಿತಂ ವಕ್ಷ್ಯೇ. ದೇವರೇ ಒದಗಿಸಿದಂತಹ ಈ ಕಾರ್ಯಕ್ಕೆ ಸಂಬಂಧಪಟ್ಟ ಒಂದು ಹಿನ್ನೆಲೆಯನ್ನ, ಸೂಕ್ಷ್ಮವಾದ ಚಿಹ್ನೆಯನ್ನ ನಿನ್ನ ಮುಂದೆ ಅರಿಕೆ ಮಾಡಿಕೊಳ್ಳುವುದಕ್ಕೆ ನಾನು ಬಯಸ್ತೇನೆ ಅಂತ ಹೇಳ್ತಾ ಇದ್ದೇನೆ. ನಿವೇದಿತಂ ತಪ್ರತ್ಯಯ ಅಂತ ಪುಲ್ಲಿಂಗ, ದ್ವಿತೀಯ ಭಕ್ತಿ ಏಕವಚನ. ಹನುಮತ ತೃತೀಯ ವಿಭಕ್ತಿ ಏಕವಚನ. ಕಾರ್ಯಂ ದ್ವಿತೀಯ ವಿಭಕ್ತಿ ಏಕವಚನ ನಪುಂಸಕಲಿಂಗ. ನಾನು ಅವ್ಯಯ. ಆರ್ಯ ಸಂಬೋಧನಾ ಪ್ರಥಮ. ತಾವಕಂ ದ್ವಿತೀಯ ವಿಭಕ್ತಿ ಏಕವಚನ. ತತ್ರ ಅವ್ಯಯ. ಕಿಂಚಿತ್ ಅವ್ಯಯ. ಅಭಿಜ್ಞಾನಂ ದ್ವಿತೀಯ ವಿಭಕ್ತಿ ಏಕವಚನ. ವಕ್ಷ್ಯೇ ಲೃಟ್ ಉತ್ತಮ ಏಕ. ವಕ್ಷ್ಯೇ. ದೈವೇನ ಉಪಪಾದಿತಂ ದೈವೋಪಪಾದಿತಂ ದ್ವಿತೀಯ ವಿಭಕ್ತಿ ಏಕವಚನ. ಶುಭ ಅವರು ಹೇಳಿ. ಚತುರ್ಭಿಃ ಸಚಿವೈಃ ಸಾರ್ಧಂ ಚತುರ್ಭಿಃ ಸಚಿವೈಃ ಸಾರ್ಧಂ ಚತುರ್ಭಿಃ ಸಚಿವೈಃ ಸಾರ್ಧಂ ಅಹಂ ಶೈಲತಟೇ ಸ್ಥಿತಃ ಅಹಂ ಶೈಲತಟೇ ಸ್ಥಿತಃ ಅಹಂ ಶೈಲತಟೇ ಸ್ಥಿತಃ ಅದ್ರಾಕ್ಷಂ ರಾಕ್ಷಸಂ ರೂಕ್ಷಂ ಅದ್ರಾಕ್ಷಂ ರಾಕ್ಷಸಂ ರೂಕ್ಷಂ ಅದ್ರಾಕ್ಷಂ ರಾಕ್ಷಸಂ ರೂಕ್ಷಂ ದಶಗ್ರೀವಂ ವಿಯದ್ಗತಂ
ದಶಗ್ರೀವಂ ವಿಯದ್ಗತಂ ದಶಗ್ರೀವಂ ವಿಯದ್ಗತಂ. ನಾನು ಒಂದ್ಸರ್ತಿ ಬೆಟ್ಟದ ಬುಡದಲ್ಲಿ 4-6 ಸಚಿವರ ಜೊತೆಗೆ ಕೂತು ಏನೋ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ವಿ. ಸಚಿವೈ ಸಾರ್ಧಂ ಚತುರ್ಭಿ 4 ಜನ ಸಚಿವರ ಜೊತೆಗೆ ಕೂತುಕೊಂಡು ಶೈಲ ತಟದಲ್ಲಿ ಬೆಟ್ಟದ ತುದಿಯಲ್ಲಿ ಒಂದು ಕಡೆ ಕುಳಿತವರಾಗಿ ಇದ್ದಾಗ ಕೂತಿದ್ದಾಗ ವಿಯದ್ಗತಂ ದಶಗ್ರೀವಂ ರೂಕ್ಷಸಂ ರಾಕ್ಷಸಂ ಅದ್ರಾಕ್ಷಂ ರೂಕ್ಷಂ ರಾಕ್ಷಸಂ ಎಲ್ಲ ಕ್ಷ ಅದ್ರಾಕ್ಷಂ ರಾಕ್ಷಸಂ ರೂಕ್ಷಂ ಏನಿದೆ ಈ ತರ ತುಂಬಾ ಶ್ಲೋಕಗಳು ಅಂದ್ರೆ ಇಲ್ಲೂ ಹಿಂದೆ ಮುಂದೆ ತುಂಬಾ ಕಡೆ ಆ ಮಾತು ಪ್ರಾಸ ಅಂತ ಅನ್ನೋದು ಅತ್ಯಂತ ಸಹಜವಾಗಿ ದರ್ಶನ, ಅತ್ಯಂತ ಸಹಜವಾಗಿ ಆ ಪದಪ್ರಾಸ ಮತ್ತು ವಿಷಯದ ಉದಾಹರಣೆಯ ಔನ್ನತ್ಯ ನಾವು ಗಮನಿಸ್ತಾ ಹೋಗ್ತಾ ಇದ್ದೇವೆ. ಸರಿ, ಇಲ್ಲಿ ಅಂತೂ 4 ಸಚಿವರನ್ನು ಜೊತೆಗೂಡಿಸಿಕೊಂಡು ಬೆಟ್ಟದ ತುದಿಯಲ್ಲಿ ಕುಳಿತಿದ್ದಾಗ ಆಕಾಶದಲ್ಲಿ ಹೋಗುತ್ತಿರುವಂತಹ ಅತ್ಯಂತ ಭಯಂಕರನಾದ ರಾಕ್ಷಸನೆನಿಸಿದ 10 ಕತ್ತಿನ ವ್ಯಕ್ತಿಯನ್ನ ನಾನು ಕಣ್ತೆರೆದು ಕಂಡೆ. ಅದ್ರಾಕ್ಷಂ ನಾನು ನೋಡಿದೆನು. ಚತುರ್ಭಿ ತೃತೀಯ ವಿಭಕ್ತಿ ಬಹುವಚನ. ಚತುರ್ಭಿ ತೃತೀಯ ವಿಭಕ್ತಿ ಬಹುವಚನ. ಸಚಿವೈಹಿ ತೃತೀಯ ವಿಭಕ್ತಿ ಬಹುವಚನ. ಐಹಿ ಅಂತ ಬಂದಲ್ಲೆಲ್ಲ ಅದು ಈ ಶನೈಹಿ ಇತ್ಯಾದಿ ಕೆಲವು ಅಪರೂಪದ ಶಬ್ದ ಬಿಟ್ರೆ ಎಲ್ಲವೂ ಕೂಡ ತೃತೀಯ ವಿಭಕ್ತಿ ಬಹುವಚನ ಆಗಿರುತ್ತೆ. ಅದು ಲಿಂಗ ಯಾವುದು ಅಂತ ಕೆಲವೊಮ್ಮೆ ನಪುಂಸಕ ಲಿಂಗವೋ ಪುಲ್ಲಿಂಗವೋ ಗಮನಿಸ್ಬೇಕಾಗುತ್ತೆ. ಸಚಿವೈಹಿ ತೃತೀಯ ವಿಭಕ್ತಿ ಬಹುವಚನ ಪುಲ್ಲಿಂಗ. ಸಾರ್ಧಂ ಅದು ಅವ್ಯಯ, ಅದು ಜೊತೆಗೆ ಅಂತ ಅರ್ಥ. ಸಹ, ಸಾರ್ಧಂ, ಸಾಕಂ ಇತ್ಯಾದಿ ಶಬ್ದಗಳು ಜೊತೆಗೆ ಅನ್ನುವ ಅರ್ಥದಲ್ಲಿ. ಸಹ ನಾವು ಕನ್ನಡದಲ್ಲಿ ಹೇಳುವ ಹಾಗೆ, ಸಂಸ್ಕೃತದಲ್ಲಿ ಸಹ ಬಾಲಕೇನ ಸಹ ಪಿತಾ ಗಚ್ಚತಿ. ಬಾಲಕನೊಟ್ಟಿಗೆ ಶಿಕ್ಷಕನು ಹೋಗ್ತಾನೆ, ಗುರುಗಳು ಅಥವಾ ದೇವತೆಗಳು ಹೋಗ್ತಾರೆ, ಏನೂ ಆಗ್ಬೋದು. ಸಾರ್ಧಂ. ಅಹಂ ಸ್ತ್ರೀಲಿಂಗಕಃ ಪ್ರಥಮ ವಿಭಕ್ತಿ ಏಕವಚನ. ಅಹಂ ಆವಾಂ ವಯಂ. ಶೈಲತಟೆ ಶಿಲಾ ಸಂಬಂಧಿ ಶೈಲಂ. ಶೈಲಸ್ಯ ತಟಂ ಶೈಲತಟಂ. ತಸ್ಮಿನ್ ಶೈಲತಟೆ ಸಪ್ತಮಿ ವಿಭಕ್ತಿ ಏಕವಚನ. ಸ್ಥಿತಃ ತಪ್ರತ್ಯಂತ ಶಬ್ದಃ ಪುಲ್ಲಿಂಗ ಪ್ರಥಮ ಏಕ. ಅದ್ರಾಕ್ಷಂ ಲುಂಗ್ ಉತ್ತಮ ಏಕ. ರಾಕ್ಷಸಂ ದ್ವಿತೀಯ ಏಕ. ರೂಕ್ಷಂ ಪುಲ್ಲಿಂಗ ದ್ವಿತೀಯ ಏಕ. ದಶಗ್ರೀವಂ ದ್ವಿತೀಯ ಏಕ. ವಿಯದ್ಗತಂ. ವಿಯತ್ ಅಂದ್ರೆ ಆಕಾಶ. ಆಕಾಶದಲ್ಲಿ ಹೋಗುತ್ತಿರುವ, ಆಕಾಶ ಮಾರ್ಗವಾಗಿ ಸಾಗುತ್ತಿರುವ ರಾವಣನನ್ನು ನಮ್ಮವರೆಲ್ಲ ಕಂಡ್ರು ಅನ್ನೋದನ್ನ ಹೇಳ್ತಿದ್ದಾರೆ. ಅಪರ್ಣವರು ಹೇಳಿ. ಕ್ರಂದಂತಿ ರಾಮ ರಾಮೇತಿ. ಕ್ರಂದಂತಿ ರಾಮ ರಾಮೇತಿ. ಕ್ರಂದಂತಿ ರಾಮ ರಾಮೇತಿ. ಲಕ್ಷ್ಮಣೇತಿ ಚ ಸುಸ್ವರಂ. ಲಕ್ಷ್ಮಣೇತಿ ಚ ಸುಸ್ವರಂ. ಲಕ್ಷ್ಮಣೇತಿ ಚ ಸುಸ್ವರಂ. ಸ್ಫುರಂತಿ ರಾವಣೋಪಾಂತೆ. ಸ್ಫುರಂತಿ ರಾವಣೋಪಾಂತೆ. ಸ್ಫುರಂತಿ ರಾವಣೋಪಾಂತೆ. ಪ್ರಾಪಶ್ಯಂ ಲೋಕಸುಂದರೀಂ. ಪ್ರಾಪಶ್ಯಂ ಲೋಕಸುಂದರೀಂ. ಪ್ರಾಪಶ್ಯಂ ಲೋಕಸುಂದರೀಂ. ಆಕಾಶದಲ್ಲಿ ಹೋಗ್ತಾ ಇರುವ ದಶರಥನ ವರ್ಣನೆಯನ್ನ ಮಾಡ್ತಾ ಅದರಲ್ಲಿ ಕ್ರಂದಂತಿ ಜೋರಾಗಿ ಅಳುತ್ತಿರುವ ಏನು ಅಂತ, ರಾಮ ರಾಮ ಲಕ್ಷ್ಮಣ ಇತಿ. ರಾಮ ರಾಮೇತಿ ಲಕ್ಷ್ಮಣೇತಿ ಸುಸ್ವರಂ.
ಮಧುರವಾದ ಸ್ವರದಿಂದ ಕೂಗ್ತಾರೆ. ಕೆಲವರು ಕೂಗಿದ್ರೆ ಕಿರ್ಚಿದ್ರೆ ಕೇಳಿಕ್ಕಾಗಲ್ಲ, ಕೆಲವರು ಹಾಗೂ ಕೂಗಿದ್ರೆ ಮಧುರವಾಗಿರುತ್ತೆ. ಅದು ನೋವೇ, ಅದು ಕೇಳಿಕ್ ಹಿಂಸೆ ಆಗಲ್ಲ. ಅಂತಹ ಸುಸ್ವರಂ ಕ್ರಂದಂತಿ ರಾವಣೋಪಾಂತೆ ಸ್ಫುರಂತೀಂ ಲೋಕಸುಂದರೀಂ ಪ್ರಾಪಶ್ಯಂ ಪ್ರಾಪಶ್ಯಂ. ಸ್ಫುರಂತಿ ಶೋಭಿಸುತ್ತಿರುವ ಲೋಕಸುಂದರಿ, ಲೋಕದ ಆ ಕಾಲದಲ್ಲಿದ್ದ ಎಲ್ಲಾ ಹೆಣ್ಣು ಮಕ್ಕಳನ್ನು ಮೀರಿದ ಸಂತೋಷದಿಂದ ಕೂಡಿರುವಂತಹ ಆ ತಾಯಿಯನ್ನ ನಾವೆಲ್ಲ ನೋಡಿದ್ವಿ. ಸ್ಫುರಂತಿ, ಸ್ಫುರಣ ಅಂದ್ರೆ ಶೋಭಿಸುವುದು, ಹೊಳೆಯುವುದು. ಲೋಕಸುಂದರೀಂ ಸ್ಫುರಂತೀಂ ರಾವಣೋಪಾಂತೆ, ಉಪಾಂತ ಅಂದ್ರೆ ಹತ್ತಿರದಲ್ಲಿ, ರಾವಣನ ಹತ್ತಿರದಲ್ಲಿಯೇ ಅಳುತ್ತಿರುವ ಒಂದು ಹೆಣ್ಣು ಮಗಳ ಧ್ವನಿಯನ್ನ ನಾವು ಕೇಳಿಸಿಕೊಂಡೆವು. ಆ ಧ್ವನಿಯಲ್ಲಿ ರಾಮ ರಾಮ ಲಕ್ಷ್ಮಣ ಅಂತ ಇತ್ತು. 2 ಸರ್ತ ಕೂಗಿದ್ರಿಂದ ಅದು ರಾಮ ಹತ್ತಿರದವನು, ಒಂದ್ ಸರ್ತಿ ಕೂಗಿದ್ರಿಂದ ರಾಮ ಹತ್ತಿರದವನೇ, ಆದ್ರೆ ತುಂಬಾ ಹತ್ತಿರದವನು ರಾಮ. ಲಕ್ಷ್ಮಣ ಅಂತ ಹತ್ತಿರದವ ಅಂದ್ರೆ ಜೊತೆಗಿದ್ದವನು. ಲಕ್ಷ್ಮಣ ಇತಿ ಸುಸ್ವರಂ, ಚೆನ್ನಾಗಿ ಅಳುತ್ತಿದ್ದ, ಜೊತೆಗೆ ರಾವಣನ ಹತ್ತಿರದಲ್ಲಿ ಹೊಳೆಯುತ್ತಿದ್ದ ಒಂದು ಹೆಣ್ಮಗಳನ್ನ, ಎಂತ ಚಂದ ಇತ್ತು ಅಂದ್ರೆ ಲೋಕ ಸುಂದರಿ, ತುಂಬಾ ಸಂತೋಷ ಕೊಡುವ, ಮನಸ್ಸಿಗೆ ಸೌಂದರ್ಯ ಸಂತೋಷ ಕೊಡುವ ಹಾಗಿನ ರೀತಿಯಲ್ಲಿ ಆಕೆ ಇದ್ಲು ಅನ್ನೋದನ್ನ ಹೇಳ್ತಿದ್ದಾನೆ ಸುಗ್ರೀವ. ಕ್ರಂದಂತೀಂ ಸ್ಫುರಂತೀಂ ಎಲ್ಲವೂ ಶತ್ರುಪ್ರತ್ಯಯ ಅಂತವಾದ ಶಬ್ದದ ಸ್ತ್ರೀಲಿಂಗದ ರೂಪ. ದ್ವಿತೀಯ ವಿಭಕ್ತಿ ಏಕವಚನ. ರಾಮ ರಾಮ ಸಂಬೋಧನಾ ಪ್ರಥಮ, ಇತಿ ಅವ್ಯಯ. ಲಕ್ಷ್ಮಣೇತಿ ಲಕ್ಷ್ಮಣ ಅಂತ ಸಂಬೋಧನೆ, ಇತಿ ಅವ್ಯಯ ಲಕ್ಷ್ಮಣೇತಿ. ಚ ಅವ್ಯಯ ಸುಸ್ವರಂ ಸ್ವರೇಣ ಅಲ್ಲದೆ ಶೋಭನಂ ಸ್ವರಂ ಸುಸ್ವರಂ ಕ್ರಿಯಾ ವಿಶೇಷಣ ದ್ವಿತೀಯ ವಿಭಕ್ತಿ ಏಕವಚನ. ಸ್ಫುರಂತೀಂ ಬಂತಾಗ ಶತ್ರುಪ್ರತ್ಯಯ ಅಂತ ಸ್ತ್ರೀಲಿಂಗದ ಶಬ್ದ. ರಾವಣಸ್ಯ ಉಪಾಂತೆ ರಾವಣೋಪಾಂತೆ. ಅಪಶ್ಯಂ ಪ್ರಾಪಶ್ಯಂ ಅಪಶ್ಯಂ ಲಂಗ್ ಉತ್ತಮ ಏಕ. ಲೋಕಸ್ಯ ಲೋಕೆ ಸುಂದರಿ ಲೋಕಸುಂದರಿ ದ್ವಿತೀಯ ಲೋಕಸುಂದರಿ ಅಂತ ರೂಪ ಆಯ್ತು. ಸಹನ ಅವರು ಹೇಳಿ. ತ್ವಾಂ ವಿನಾ ತ್ವಾಂ ವಿನಾ ನ ಹಿ ಕಾಂತೋಸ್ಯ ನ ಹಿ ಕಾಂತೋಸ್ಯ ನ ತೇ ಕಾಂತಾಸ್ತಿ ನ ತೇ ಕಾಂತಾಸ್ತಿ ತಾಂ ವಿನಾ ಸಂಬಂಧಸ್ತ್ವ ಅನುಮೇಯೋಯಂ ಚಂದ್ರಿಕಾ ಚಂದ್ರಯೋರಿವ ಆ ಕೂಗಿನಲ್ಲಿ ಎಂಥ ಒಂದು ಸಂದೇಶ ಇತ್ತು ಅಥವಾ ನಮಗೊಂದು ಕರೆ ಇತ್ತು ಅಂತಂದ್ರೆ, ತ್ವಾಂ ವಿನಾ ನಹಿ ಕಾಂತೋಸ್ಯಾಹ, ನಿನ್ನನ್ನು ಹೊರತುಪಡಿಸಿ ಬೇರೆ ಮೆಚ್ಚುಗೆಯ, ಕಾಂತ ಅಂದ್ರೆ ಕಮುಕಾಂತವು, ಆಕರ್ಷಕ ಅಂತ ಅರ್ಥ. ರಮಣೀಯ ಅಂದ್ರೆ ಬಯಸಲೇಬೇಕಾದ ಅತ್ಯಂತ ಮೆಚ್ಚುಗೆಯ ಮಂದಿಯನ್ನ ಕಾಂತ ಶಬ್ದದಲ್ಲಿ, ಎಲ್ಲರನ್ನ ಕಾಂತ ಹೇಳಲಿಕ್ಕಾಗುದಿಲ್ಲ. ಅವನ ಜೀವನಕ್ಕೆ ಅದು ಅತ್ಯಂತ ಹತ್ತಿರದ ಭಾಗ ಆಗಿದ್ದಾಗ
ಹೃದಯಕ್ಕೆ ಸಂಬಂಧ ಗಟ್ಟಿಯಾಗಿದ್ದಾಗ ಕಾಂತ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಬಹುದು. ಹಾಗಾಗಿ ನಾಟಕದಲ್ಲ ಹೇ ಪ್ರಾಣಕಾಂತ ಕಾಂತ ಅನ್ನೋ ಶಬ್ದವನ್ನೆಲ್ಲ ಪ್ರಯೋಗ ಮಾಡುವುದು ಹಾಗೆ. ಹಾಗಾಗಿ ಕಾಂತಃ ಅಸ್ಯಾಹ ತ್ವಾಂವಿನ ಅಸ್ಯಾಹ ಆ ಹೆಣ್ಣು ಮಗಳಿಗೆ ತ್ವಾಂವಿನ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರು ಇಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ತಿತ್ತು. ನತೆ ಕಾಂತಾಸ್ತಿ ತಾಂವಿನ, ಈಗ ನೀನು ಅವಳ ಸಂರಕ್ಷಣೆಗೋಸ್ಕರ ಇಲ್ಲಿ ಬಂದು ನಿಂತ ಪರಿಯನ್ನು ನೋಡಿದಾಗ ನಿನಗೂ ಕೂಡ ನತೆ ತಾಂವಿನ ಕಾಂತ ಅಸ್ತಿ, ಅವಳನ್ನು ಹೊರತುಪಡಿಸಿ ನಿನಗೆ ಯಾರು ಮೆಚ್ಚುಗೆ ಆದವ್ರು ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಅದು ಎಲ್ಲಿ ಇರುವುದು ಚಿತ್ರಕೂಟ ಅಥವಾ ಅದರ ಪರಿಸ್ಥಿತಿ, ಅಲ್ಲಿಂದ ದಂಡಕಾರಣ್ಯ ಎಲ್ಲಿದೆ, ಆ ದಂಡಕಾರಣ್ಯದ ಇಲ್ಲಿ ತನಕ ಏನ್ ಬಂದಿದ್ದೀರಿ, ಬಂದ ಮೇಲೆ ಅದನ್ನ ಕಳ್ಕೊಂಡು ಇನ್ನೂ ಹುಡ್ಕೊಂಡು ಈ ಕಿಷ್ಕಿಂಧೆಯ ಕಡೆಗೆ ಬಂದಿದ್ದೀರಿ ಅಂದ್ರೆ ನೀವು ಇಷ್ಟು ಹುಡುಕಾಟ ನಡೆಸಿಕೊಂಡು ಬಂದ ವಿಷಯದಲ್ಲಿ ಸೀತೆಯ ಬಗ್ಗೆ ಇರುವ ಒಲವು ಎಂಥದ್ದು ಅಂತ ನಮ್ಗೆ ಗೊತ್ತಾಗುತ್ತೆ. ಸಂಬಂಧಷ್ಟು ಅನುಮೇಯೋಯಂ, ನಿಮ್ಮಿಬ್ಬರ ನಡುವಿನ ಅನುಬಂಧ ಏನು ಅಂತ ಸರಿಯಾಗಿ ತಿಳಿಬಹುದು. ಚಂದ್ರನಿಗೂ ಚಂದ್ರಿಕೆಗೂ ಸಂಬಂಧ ಎಲ್ಲಿ ಆದ್ರೂ ಮಧ್ಯದಲ್ಲಿ ಹರಿದು ಹೋಗುವುದು ಅಂತುಂಟ, ತಡೆ ಬರುವುದು ಅಂತುಂಟ. ಚಂದ್ರ ಹೇಗೆ ಚಂದ್ರಿಕೆಯ ಜೊತೆಗೇ ಇರ್ತಾನೋ, ಚಂದ್ರಿಕೆ ಹೇಗೆ ಚಂದ್ರನನ್ನೇ ಅವಲಂಬಿಸಿಕೊಂಡಿದೆಯೋ ಅದರಲ್ಲಿ ಚಂದ್ರ ಇದೆ. ಚಂದ್ರಿಕೆ ಮತ್ತು ಚಂದ್ರ ಎರಡು ಬಿಡದೆ ಒಂದಕ್ಕೊಂದಿದೆ. ಆದ್ರೆ ಚಂದ್ರಿಕೆಗೆ ಚಂದ್ರ ಬೇಕೇ ಬೇಕು. ಚಂದ್ರನಿಗೆ ಕೊಟ್ಟು ಬಿಡುದು ಚಂದ್ರಿಕೆ, ಅದು ತನಗೆ ಬೇಕು ಅಂತ ಕೊಡುದಲ್ಲ, ಕೊಟ್ಟು ಬಿಟ್ಟಿದ್ದೇನೆ ಅಂತ. ಚಂದ್ರ ಸ್ವರಮಣ. ಆದ್ರೆ ಚಂದ್ರಿಕೆ ಅವನು ಬಿಟ್ಟಿರುವುದಿಲ್ಲ ಅಷ್ಟೇ, ಅದು ಅವನು ಮರೆಯುವುದಿಲ್ಲ ಅಷ್ಟೇ ಅದನ್ನು. ಆ ಚಂದ್ರಿಕೆ ಇರುವುದ್ರಿಂದಲೇನೆ ಅಂದ್ರೆ ಚಂದ್ರನ ಅಸ್ತಿತ್ವ ಗೊತ್ತಾಗುತ್ತೆ ಅಂತ ಹೇಳ್ಬಹುದು. ಆದ್ರೆ ಅವನಿಗೆ ಉಪಯೋಗಕರ ಅಲ್ಲ. ಅವನ ಬೆಳಕನ್ನದು ಅವನೇ ಚೆಲ್ಲುವುದು, ಅದಕ್ಕಿಂತ ಹೆಚ್ಚಿನ ಬೆಳಕು ಕಿರಣದ ರೂಪದಲ್ಲಿ ಹೊರಕ್ಕೆ ಹೋಗುದು. ಅದನ್ನಾಗಿ ಅವನು ಬೆಳಗಿ ಸುತ್ತಲಿನ ಅದನ್ನು ಬೆಳಗುವವನು. ಆ ಅಂಶದ ಒಂದು ಸಣ್ಣ ದೃಷ್ಟಾಂತವೂ ಆಗಿ ಈ ಚಂದ್ರ ಚಂದ್ರಿಕಾ ಶಬ್ದ ಅನುರೂಪವಾಗಿ ಒಡಗೂಡುತ್ತೆ. ಲಕ್ಷ್ಮಿಗೆ ನಾರಾಯಣನ ಅವಶ್ಯಕತೆ ಇದ್ದೇ ಇದೆ. ಆದ್ರೆ ನಾರಾಯಣನಿಗೆ ಲಕ್ಷ್ಮಿ ಅವಶ್ಯಕತೆ ಇದೆ ಅಂತಲ್ಲ, ಅವನು ಯಾವತ್ತೂ ಬಿಟ್ಟು ಕೊಡಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಅವನು ಸ್ವರಮಣ. ಅವಳನ್ನ ನಾವು ಲೋಕದಲ್ಲಿ ಒಂದು ಸಂತೋಷಕ್ಕಾಗಿ ಒಬ್ಬರನ್ನೊಬ್ಬರನ್ನ ಆಶ್ರಯಿಸಿಕೊಂಡ ಹಾಗೆ, ಗಂಡಿಗೆ ಹೆಣ್ಣು ಅಥವಾ ಹೆಣ್ಣಿಗೆ ಗಂಡು ಅಂತ ಅನ್ನೋದನ್ನ, ದೇವರು ಯಾವತ್ತೂ ಕೂಡ ಆ ಸಂತೋಷಕ್ಕಾಗಿ ಹೆಣ್ಣನ್ನ ಬಯಸುವುದಲ್ಲ. ಅವರ ಮೇಲೆ ಅನುಗ್ರಹದ ದೃಷ್ಟಿಯಿಂದ ಅವರನ್ನ ಪ್ರೀತಿಯಿಂದ ಬೆಳೆಸ್ಬೇಕು, ತನ್ನ ಜೊತೆಗಿರುವವರನ್ನೆಲ್ಲ ನೋಡಿಕೊಳ್ತೇನೆ ಅಂತ ಅನ್ನೋದು ನನ್ನ ಕರ್ತವ್ಯ. ನಾನು ಅದನ್ನ ಸ್ವಭಾವತಃ ನಡೆಸಿಕೊಂಡು ಬರುವವನಾದ್ರಿಂದ ಅದರ ಜೊತೆಗಿದ್ದಾನೆ ಅನ್ನೋದು ಅಲ್ಲಿ ಸೂಚ್ಯ. ಚಂದ್ರಿಕಾ ಚಂದ್ರಯೋರಿವ ತ್ವಾಂ ವಿನಾ. ತ್ವಾಂ ಅನ್ನೋದು ದ್ವಿತೀಯ ಭಕ್ತಿ ಏಕವಚನ. ವಿನಾ ಶಬ್ದದ ಪ್ರಯೋಗ ಇರುವಾಗ ದ್ವಿತೀಯ, ತೃತೀಯ, ಪಂಚಮಿ ಯಾವ್ದು ಬೇಕಾದ್ರೂ ಬರ್ಬೋದು. ತ್ವದ್ವಿನ ಅಂತನೂ ಆಗ್ಬೋದು, ತ್ವಯಾವಿನ ಅಂತನೂ ಆಗ್ಬೋದು, ತ್ವಾಮಿನ ಅಂತನೂ ಆಗ್ಬೋದು. ನಹಿ ಅವ್ಯಯ. ಕಾಂತೋ ಕಾಂತಃ ಪುಲ್ಲಿಂಗ ಪ್ರಥಮ ಏಕ, ಅಸ್ಯಾಹ ಸ್ತ್ರೀಲಿಂಗ ಷಷ್ಠಿ ಏಕವಚನ. ನ ತೇ ನ ಅವ್ಯಯ, ತೇ ಷಷ್ಠಿ ಏಕ. ಕಾಂತ ಸ್ತ್ರೀಲಿಂಗ ಪ್ರಥಮ ಏಕ, ಅಸ್ತಿ ಲಟ್ ಉತ್ತಮ ಲಟ್ ಪ್ರಥಮ ಏಕ, ತಾಂ ದ್ವಿತೀಯ ಏಕ ಸ್ತ್ರೀಲಿಂಗ, ವಿನಾ ಅವ್ಯಯ. ಸಂಬಂಧಸ್ತು ನಿಮ್ಮಿಬ್ಬರ ನಡುವಿನ ಸಂಬಂಧವಾದರೂ ಪುಲ್ಲಿಂಗ ಪ್ರಥಮ ಏಕ, ಸಂಬಂಧ ತು ಸಂಬಂಧಸ್ತು. ಅನುಮೇಯೋಯಂ ಸಂಬಂಧಸ್ತನುಮೇಯೋಯಂ ಎಂಟ್ ಸಂಧಿ ಆಗಿದೆ. ಅನುಮೇಯ ಪುಲ್ಲಿಂಗ ಪ್ರಥಮ ಏಕ, ಅಯಂ ಪುಲ್ಲಿಂಗ ಪ್ರಥಮ ಏಕ, ಅನುಮೇಯ ಅಯಂ ಅನುಮೇಯೋ ಅಯಂ ಅನುಮೇಯೋಯಂ. ಪೂರ್ವರೂಪ ವಿಸರ್ಗ ಉತ್ವ ಎಲ್ಲ ಬಂದು ಒಟ್ಟು ಪೂರ್ವರೂಪ ಸಂಧಿ ಅಂತ ಹೇಳ್ಬೇಕು. ಚಂದ್ರಿಕಾ ಚಂದ್ರಯೋರಿವ. ಚಂದ್ರಿಕಾ ಚ ಚಂದ್ರಶ್ಚ ಚಂದ್ರಿಕಾ ಚಂದ್ರೌ ತಯೋ ಚಂದ್ರಿಕಾ ಚಂದ್ರಯೋ ಇವ ಅವ್ಯಯ. ಅವ್ಯಯ ಅಂತಂದ್ರೆ ಯಾವ ವಿಭಕ್ತಿಗೂ ಯಾವ ವಚನಕ್ಕೂ ಒಗ್ಗದೇ ಇರುವ ಸ್ವತಂತ್ರವಾಗಿ, ಆದ್ರೆ ಯಾವ ವಿಭಕ್ತಿಯ ಶಬ್ದ ಜೊತೆಗೂ ಸೇರುತ್ತದೆ. ಎಲ್ಲೂ ತನಗೆ ಇದು ಶತ್ರು ಇದು ಮಿತ್ರ ಅನ್ನುವ ಭಾವ ಇಲ್ಲ. ಅವ್ಯಯ ಹೇಗಿರುತ್ತೋ ಹಾಗಿರ್ಬೇಕು. ಅದಕ್ಕೆ ದೇವರಿಗೆ ಹೆಸರು ಅವ್ಯಯ. ಯಾವ್ದು ಬಂದ್ರು ಅವನನ್ನು ವಿಕಾರ ಮಾಡಲ್ಲ. ಯಾವ್ದಿದ್ರು ಅವನಿರ್ತಾನೆ, ಯಾವ್ದಿಲ್ದೇ ಇದ್ರು ಅವನಿರ್ತಾನೆ. ಅವ್ಯಯ ಅನ್ನೋದು ಯಾವತ್ತೂ ಒಂದೇ ತರ. ಭಗವಂತ ಶಾಶ್ವತ ಏಕ ಪ್ರಕಾರವಾಗಿರುವುದನ್ನೇ ಅವ್ಯಯ ಅನ್ನೋ ಶಬ್ದದಿಂದ ಹೇಳುದು. ಶಾಶ್ವತ ಅನ್ನೋ ಶಬ್ದವು ಅದೇ ಹೇಳುತ್ತೆ. ಆದ್ರೆ ಒಂಚೂರು ವ್ಯತ್ಯಾಸಗಳು ಅಲ್ಲಲ್ಲಿ ಬರುತ್ತೆ. ಅವ್ಯಯ ಶಬ್ದವನ್ನ ಲೋಕದಲ್ಲಿ ಬಳಸುವಾಗ ಏನರ್ಥ ಇದೆ, ಅದು ಪರಮಾತ್ಮಗೆ ಅತ್ಯಂತ ಸಹಜವಾಗಿ ಹೊಂದುತ್ತಾ. ಆದ್ರಿಂದ ಅದು ಮುಖ್ಯವಾದ ಹೆಸರೇ ಭಗವಂತನದ್ದು ಅವ್ಯಯ ಅಂತ. ವ್ಯಯಗೊಳ್ಳದವನು,
ವ್ಯಯ ಇಲ್ಲದವನು, ವ್ಯಯ ಅವನನ್ನು ನಂಬಿದವರಿಗೂ ವ್ಯಯ ಉಂಟಾಗದಂತೆ ಮಾಡುವವನು. ಹೀಗೆ ನೂರಾರು ಅರ್ಥದಲ್ಲಿ ಅವ್ಯಯ ಅನ್ನುವ ಶಬ್ದ ಭಗವಂತನ ಉತ್ತಮ ಹೆಸರಾಗಿ ಇಲ್ಲಿ ನಿರೂಪಣೆಗೊಂಡಿದೆ. ಮತ್ತಷ್ಟು ಚಿಂತನೆಯನ್ನು ಮುಂದಿನ ನಾಳೆ ಇಲ್ಲ, ನಾಳಿದ್ದು ಪಾಡ್ಯ ಆದ್ರಿಂದಾಗಿ ಇಲ್ಲ. ಮತ್ತೆ ಬಿದಿಗೆಯ ದಿವಸ ಸಾಯಂಕಾಲ ಸಂಗ್ರಹ ರಾಮಾಯಣದ ಪಾಠಕ್ಕೆ ಮತ್ತೆ ಸೇರೋಣ. ಎಲ್ಲರಿಗೂ ನರಸಿಂಹ ಜಯಂತಿಯ ಹೃತ್ಪೂರ್ವಕವಾದ ಶುಭಾಶಯಗಳು. ಮತ್ತು ಭಗವಂತ ಅಂತಹ ಉಪಾಸನೆಯಿಂದ ಒಲಿದು ಸತ್ಕರ್ಮವನ್ನ, ಸಚ್ಚಿಂತನೆಯನ್ನ, ಸಜ್ಞಾನವನ್ನ ಪಡೆಯುವ ಮತ್ತು ಪಸರಿಸುವ ಎರಡೂ ಶಕ್ತಿಯನ್ನ ಕೊಡಲಿ ಅಂತ ಪ್ರಾರ್ಥಿಸ್ತಾ ಶ್ರೀಕೃಷ್ಣ ಅರ್ಪಣ.